Next one, 10th one. What are the achievements and developments of India described by the poet in the poem Song of India? Or how does the poet describe the progress achieved in our country in the poem Song of India? ಅಂದ್ರೆ ಏನು ಅಚೀವ್ಮೆಂಟ್ ಅಂದ್ರೆ ಇಲ್ಲಿ ನಡೆದಿರುವಂತಹ ಅಚೀವ್ಮೆಂಟ್ಸ್ ಏನೇನಿದೆ, ನಾವೇನೇನನ್ನ ಅಚೀವ್ ಮಾಡಿದೀವಿ. ಓಕೆ, ಸೊ ಡೆವಲಪ್ಮೆಂಟ್ಸ್ ಏನು, ಬೆಳವಣಿಗೆಗಳು ಏನು, ನಾವು ಸಾಧನೆ, ಅಚೀವ್ಮೆಂಟ್ ಅಂದ್ರೆ ಏನು ಮಕ್ಕಳೇ, ಸಾಧನೆ, ನಾವು ಮಾಡಿರುವಂತಹ ಸಾಧನೆಗಳು, ನಾವು ಅಂದ್ರೆ ಭಾರತೀಯರು. ಅದೇ ರೀತಿ ಬೆಳವಣಿಗೆಗಳೇನು, ಅಭಿವೃದ್ಧಿ, ಬೆಳವಣಿಗೆ ಅಥವಾ ಅಭಿವೃದ್ಧಿಗಳು ಏನು ಅಂತ ಕೇಳಿದ್ದಾರೆ. ಓಕೆ, ಸೊ ಅದೇ ರೀತಿ ಯಾವ ರೀತಿಯಲ್ಲಿ ಪ್ರೋಗ್ರೆಸ್ ಆಗಿದೆ ಇಂಡಿಯಾ ಪ್ರೋಗ್ರೆಸ್ ಅಂತಂದ್ರೆ ಏನು ಮಕ್ಕಳೇ, ಪ್ರಶಸ್ತಿ, ಬೆಳವಣಿಗೆ. ಅದೇ ರೀತಿ ಡೆವಲಪ್ಮೆಂಟ್, ಪ್ರೋಗ್ರೆಸ್ ಎಲ್ಲ ಏನು ಒಂದೇ. ಪ್ರೋಗ್ರೆಸ್ ಅಚೀವ್ಡ್ ಇನ್ ಅವರ್ ಕಂಟ್ರಿ ಇನ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ. ಎರಡೂ ಕ್ವಶನ್ಗೂ ಒಂದೇ ಆನ್ಸರ್. ಯಾವ ರೀತಿ ಅಭಿವೃದ್ಧಿ ಆಗಿದೆ, ಸಾಧನೆ ನಾವು ಏನು ಮಾಡಿದೀವಿ ಅನ್ನೋದು, ಬೆಳವಣಿಗೆ ಏನೇನ್ ಆಗ್ತಾ ಇದೆ, ಪ್ರೋಗ್ರೆಸ್ ಅಂದ್ರೆ ಬೆಳವಣಿಗೆ ಏನೇನು ಆಗ್ತಾ ಇದೆ. ಆನ್ಸರ್ ನೋಡೋಣ. ದ ಪೋಯಟ್ ಡಿಸ್ಕ್ರೈಬ್ಡ್ ದ ಅಚೀವ್ಮೆಂಟ್ಸ್. ಇಲ್ಲಿ ಎರಡು ಸ್ಲೈಡ್ ಅಲ್ಲಿ ಇರುತ್ತೆ ನಿಮ್ಗೆ, ಸಾರಿ ಒಂದೇ ಸ್ಲೈಡ್ ಅಲ್ಲಿ ಇದೆ. ಇಲ್ಲಿ ಆನ್ಸರ್ ಇಷ್ಟು ಬರಿಬೇಕಾಗುತ್ತೆ ನೀವು. ದ ಪೋಯಟ್ described the achievements and progressive activities of India. He points at the construction of dams, lakes, which are developed for agriculture. By singing about steel mills, shipbuilding yard, he wants to point towards industrial progress. He also wants to show how scientists are working towards science and technology and taking India to the atomic age. Okay, taking India to the atomic age. So now I'll tell the difficult words. The poet described the achievements, ಸಾಧನೆಗಳು, ಸಾಧನೆಗಳನ್ನ ವಿವರಿಸಿದ್ದಾರೆ. And progressive activities, ಪ್ರಗತಿ ಅಥವಾ ಬೆಳವಣಿಗೆ, ಪ್ರಗತಿದಾಯಕ ಒಂದು ಆಕ್ಟಿವಿಟೀಸ್, ಚಟುವಟಿಕೆಗಳು ಏನೇನು ನಡೀತಾ ಇವೆ. He points at the construction of dams. ಡ್ಯಾಮ್ ಅಂತಂದ್ರೆ ಅಣೆಕಟ್ಟುಗಳ ನಿರ್ಮಾಣ. ಕನ್ಸ್ಟ್ರಕ್ಷನ್ ಅಂದ್ರೇನು, ನಿರ್ಮಾಣ ಹೇಗಾಗಿದೆ. ಲೇಕ್, ಸರೋವರಗಳನ್ನ ಹೇಗೆ ನಿರ್ಮಿಸಿದ್ದಾರೆ, ನಾಲೆಗಳು, ಅಣೆಕಟ್ಟುಗಳು, ಸರೋವರಗಳನ್ನ ನಿರ್ಮಿಸಿದ್ದಾರೆ. ಯಾಕೆ? ಫಾರ್ ದ ಡೆವಲಪ್ಡ್ ಅಗ್ರಿಕಲ್ಚರ್, ಕೃಷಿಯ ಬೆಳವಣಿಗೆಗೆ ಇವೆಲ್ಲ ಅಗತ್ಯ ಅಲ್ವಾ. ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರ. ಸೊ ಕೃಷಿಯ ಬೆಳವಣಿಗೆಗೆ ನಮ್ಗೆ ನೀರು ಬೇಕು. ಆ ನೀರನ್ನ ಒದಗಿಸುವುದು ಅಣೆಕಟ್ಟುಗಳು. ಓಕೆ, ಸೊ ಹೇಗೆ ಡೆವಲಪ್ ಆಗಿದೆ ಅಣೆಕಟ್ಟುಗಳ ಮೂಲಕ? ಬೈ ಸಿಂಗಿಂಗ್ ಅಬೌಟ್ ಸ್ಟೀಲ್ ಮಿಲ್ಸ್, ಉಕ್ಕು. ಸ್ಟೀಲ್ ಅಂತಂದ್ರೇನು? ಉಕ್ಕು, ಉಕ್ಕಿನ ಕಾರ್ಖಾನೆಗಳು. ಓಕೆ, ಸ್ಟೀಲ್ ಮಿಲ್ಸ್ ಅಂತಂದ್ರೇನು? ಉಕ್ಕಿನ ಕಾರ್ಖಾನೆಗಳು ಹೇಗಾಗಿದ್ದಾವೆ. ಹಡಗು ನಿರ್ಮಾಣ ಸಂಸ್ಥೆಗಳು ಹೇಗೆ ಆಗಿದ್ದಾವೆ. ಹಡಗು ಅಂತಂದ್ರೆ, ಶಿಪ್ ಅಂತಂದ್ರೆ ಏನು ಮಕ್ಕಳೇ? ಹಡಗು ಶಿಪ್, ಹಡಗಿನ ನಿರ್ಮಾಣ ಹೇಗಾಗ್ತಾ ಇದೆ. He wants to point towards industrial progress ಅಂತಂದ್ರೆ ಕೈಗಾರಿಕೆಯ ಪ್ರಗತಿ ಯಾವ ತರ ಆಗ್ತಾ ಇದೆ ಭಾರತದಲ್ಲಿ ಅದನ್ನ ತೋರಿಸ್ತಾ ಇದ್ದಾರೆ. ಪಾಯಿಂಟ್ ಟುವರ್ಡ್ಸ್, ಅದರ ಕಡೆಗೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಅದೇ ರೀತಿ he also wants, he ಅಂತಂದ್ರೆ ಯಾರಿಲ್ಲಿ ಮಕ್ಕಳೇ? he ಅಂದ್ರೆ ಪೋಯಟ್ VK ಗೋಕಾಕ್ ಅವರು, ವಿನಾಯಕ ಕೃಷ್ಣ ಗೋಕಾಕ್. ಅವರು ಏನ್ ಹೇಳ್ತಾರೆ? ಸೈಂಟಿಸ್ಟ್, ವಿಜ್ಞಾನಿಗಳು ಯಾವ ರೀತಿ ಶ್ರಮ ಪಡ್ತಾ ಇದ್ದಾರೆ ಅಲ್ವಾ,
ವಿಜ್ಞಾನಿಗಳು, ನಮ್ಮ ದೇಶದ ಅನೇಕ ವಿಜ್ಞಾನಿಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಸೊ ಏನಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ? ಭಾರತವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮುಂದುವರಿಬೇಕು ಅನ್ನೋದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಬೆಳವಣಿಗೆಯನ್ನ ನೋಡ್ಬೇಕು ಅನ್ನೋದಕ್ಕೋಸ್ಕರ. ಸೊ ಅವರು ಭಾರತವನ್ನ ಒಂದು ಪರಮಾಣು ರಾಷ್ಟ್ರವಾಗಿ ನೋಡೋದಿಕ್ಕೆ ಇಷ್ಟಪಡ್ತಾರೆ. ಪರಮಾಣು ರಾಷ್ಟ್ರವಾಗಿ ಭಾರತವನ್ನು ಯಾವ ರೀತಿ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋವಲ್ಲಿ ನಮ್ಮ ವಿಜ್ಞಾನಿಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಈ ಎಲ್ಲಾ ವಿಷಯಗಳು ಭಾರತ ಪ್ರಗತಿಯಲ್ಲಿದೆ ಅಂತ ತೋರ್ಸೋದಿಕ್ಕೆ ನಮ್ಮ ಕವಿಗಳು ಹೇಳ್ತಾ ಇರುವಂತದ್ದು. ಓಕೆ, the poet described the achievements and progressive activities of India. He points at the construction of dams, lakes, which are developed for agriculture, by singing about steel mills, shipbuilding yard. He wants to point towards industrial progress. He wants to show how scientists are working towards the science and technology and taking India to the atomic age. 3 ಥರದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಹೇಗೆ ಅಣೆಕಟ್ಟು ಮತ್ತು ಸರೋವರಗಳ ನಿರ್ಮಾಣದ ಮೂಲಕ ಕೃಷಿಗೆ ಉಪಯೋಗ ಆಗ್ತಾ ಇದೆ, ಅದೇ ರೀತಿ ಕೈಗಾರಿಕೆಗಳ ಬೆಳವಣಿಗೆ ಯಾವ ರೀತಿ ಸ್ಟೀಲ್ ಮಿಲ್ಸ್, ಶಿಪ್ ಬಿಲ್ಡಿಂಗ್ ಯಾರ್ಡ್ ನ ಮಾಡಿದ್ದಾರೆ, ಉಕ್ಕು ಹಡಗು ನಿರ್ಮಾಣ ಕಾರ್ಖಾನೆಗಳನ್ನ ಮಾಡಿದ್ದಾರೆ. ಅದೇ ರೀತಿ 3ನೇದು ಅಂತಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮುಂದುವರಿಯೋದಿಕ್ಕೆ ವಿಜ್ಞಾನಿಗಳು ಹೇಗೆ ವರ್ಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈ 3ಅನ್ನ ನೀವು ತೋರಿಸ್ಬೇಕಾಗತ್ತೆ, ಬರಿಬೇಕಾಗತ್ತೆ. ಓಕೆ.